ಗರಾಜು ಮನೆ ಮುಂದೆ ಮಾಡ್ತಾ ಇದ್ದೀವಿ, ಧೈರ್ಯ ಮಾಡಿದೆ ಅಷ್ಟೇ. ಮಾವ, ನಿಮ್ ಕೆಲ್ಸನೂ ಹಂಗೆ ಇರ್ತದೆ ಬಿಡಿ. ಇಲ್ಲಿಗೆ ಬಂದು ಒಂದ್ಸತಿ ಕಾರ್ ರಿಪೇರಿ ಮಾಡಿಸ್ಕೊಂಡು ಹೋದವರು ಪದೇ ಪದೇ ಇಲ್ಲಿಗೆ ಬಂದು ಕಾರ್ ರಿಪೇರಿ ಮಾಡಿಸ್ಕೊಂಡು ಹೋಗ್ತಾರೆ. ನೀವ್ ಅಷ್ಟ್ ಚೆನ್ನಾಗಿ ರಿಪೇರಿ ಮಾಡ್ತೀರಾ. ಏನೋ ಆ ಭಗವಂತ ಕೈಯಲ್ಲಿ ಕೆಲಸ ಕೊಟ್ಟಿದ್ದಾನೆ, ಮಾಡ್ತೀನಿ ನಮ್ಮ. ನನಗನ್ಸುತ್ತೆ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳು ತುಂಬ ಇದ್ದಾವೆ. ನಾವೀಗ ಗರಾಜ್ ಓಪನ್ ಮಾಡಿದ್ದೀವಿ ಅಂತ ಅವ್ರಿಗೆಲ್ಲ ಗೊತ್ತಾದರೆ ಅವ್ರ ಕಡೆಯಿಂದನೂ ನಮಗೆ ಬಿಸ್ನೆಸ್ ಬರುತ್ತೆ. ಒಳ್ಳೆ ಐಡಿಯಾ ವೆಂಕಿ. ನಾನು ನಮ್ಮ ಗರಾಜು ಅಡ್ರೆಸ್ಸು ಫೋಟೋ ಎಲ್ಲ ಹಾಕ್ಬಿಟ್ಟು ಒಂದು 500 ಪಾಂಪ್ಲೆಟ್ನ ಪ್ರಿಂಟ್ ಮಾಡಿಕೊಡ್ತೀನಿ. ನೀನು ಎಲ್ಲ ಕಡೆ ಹಂಚ್ಬಿಡು. ಅವ್ರ ಕಡೆಯಿಂದ ಕಾರ್ಗಳು ಬಂದರೆ ನಮಗೆ ಕೈ ತುಂಬ ಕೆಲಸನೂ ಆಗುತ್ತೆ, ಒಳ್ಳೆ ಸಂಪಾದನೆನೂ ಮಾಡ್ಬೋದು. ಸರಿಪ್ಪ. ಲಕ್ಷ್ಮಿ, ಈ ಗರಾಜ್ ಶುರು ಮಾಡಿದ್ಮೇಲೆ ನನಗೇನೋ ಒಂಥರ ವಿಶ್ವಾಸ ಬರ್ತಾ ಇದೆ ಲಕ್ಷ್ಮಿ. ನಾವು ಆದಷ್ಟು ಬೇಗ ಲಕ್ಷ್ಮಿ ನಿವಾಸ ಕಟ್ಟಿಸ್ತೀವಿ. ವಿಶ್ವ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನೀನು ಹೇಳ್ತಾನು? ನನಗೊಂದು ಡೌಟು. ಏನಮ್ಮ ನಿನ್ನ ಡೌಟು? ಅದು ನಿನ್ನ ಹುಡುಗಿ ಹೆಸರೇನು ಅಂತ ತಿಳ್ಕೊಳ್ಳೋಣ ಅಂತ. ಅದೆಲ್ಲ ಯಾಕೆ ಇವಾಗ? ಇಲ್ಲ ಕಣೋ, ನಾನು ತಿಳ್ಕೊಳ್ಳೇಬೇಕು. ಏನು ಅವಳ ಹೆಸರು? ಅದೆಲ್ಲ ಯಾಕೀಗ? ಅಲ್ಲ ಕಣೋ, ನಾನು ತಿಳ್ಕೊಳ್ಳೇಬೇಕು. ಏನು ನಿನ್ನ ಹುಡುಗಿ ಹೆಸರು? ಸುಮ್ಮನೆ ತಲೆ ತಿನ್ಬೇಡ, ಹೋಗಿಲ್ಲಿಂದ. ನಿನ್ನ ಹುಡುಗಿ ಏನಾದರೂ ಸಮಾಧಿಯಿಂದ ಎದ್ದು ಬಂದು ಮತ್ತೆ ನಿನ್ನ ಮೀಟ್ ಮಾಡಿದ್ಲಾ? ತನು, ಯಾಕೆ ಏನೇನೋ ಮಾತಾಡ್ತೀಯ? ನೀನು ಬಾಯಿ ಸುಮ್ಮನೆ ಇರಲ್ವಾ? ಇಲ್ಲ ಕಣೋ, ನೀನು ಹೀಗೆ ವಿಚಿತ್ರವಾಗಿ ಆಡ್ತಿರೋದನ್ನ ನೋಡ್ತಿದ್ರೆ ನನಗೆ ಹಾಗೆ ಅನಿಸ್ತಿದೆ. ತನು, ನೀನು ಅನ್ಕೊಂಡ ಹಾಗೆ ಏನೂ ಇಲ್ಲ, ಆಯ್ತಾ? ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ನಿಜಾನಾ? ನಿಜ. ಈಗ ಟೈಮ್ ಆಯ್ತು, ಹೋಗಿ ಮಲ್ಕೋ. ಯಾಕೋ ಅಷ್ಟು ಕೋಪದಿಂದ ಹೇಳ್ತೀಯಾ? ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹೇಳ್ಬಾರ್ದಾ? ಸರಿ, ಏನೂ ಇಲ್ಲ ಅಂತ ನನಗೆ ಪ್ರಾಮಿಸ್ ಮಾಡ್ತೀಯಾ? ಪ್ರಾಮಿಸ್, ಏನೂ ಇಲ್ಲ. ಥ್ಯಾಂಕ್ ಯು. ತನು, ಏನು ಮಾಡ್ತಿದ್ದ ಬಿಡು. ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳಲ್ಲ. ಯಾರು ನೋಡಿ ಏನು ಅನ್ಕೊಳ್ತಾರೋ? ಮುಂದೆ ನಾವಿಬ್ರು ಗಂಡ ಹೆಂಡತಿ ಆಗೋರು. ಅಷ್ಟಕ್ಕೂ ಇಲ್ಲಿ ನೋಡೋಕೆ ಯಾರಿದ್ದಾರೆ ಹೇಳು? ಅದ್ಯಾದ್ರೂ ಇರಲಿ, ಮದುವೆಗಿಂತ ಮುಂಚೆ ಹೀಗಿರೋದು ತಪ್ಪು. ಟೈಮ್ ಆಯ್ತು, ನೀನು ಹೋಗಿ ಮಲ್ಕೋ. ಹೋಗೋ. ಚಾನು, ವಿಶ್ವ, ನಂಗೆ ಯಾಕೋ ನಾನಿಲ್ಲಿರೋದೇ ಸರಿ ಇಲ್ಲ ಅನ್ನಿಸ್ತಾ ಇದೆ ಕಣೋ. ಈ ಥರ ನಾವು ಮಾತಾಡೋದು, ಮೀಟ್ ಆಗೋದೆಲ್ಲ ಅವ್ರ ಕಣ್ಣಿಗೆ ಬಿದ್ದರೆ ಬೇಡದೇ ಇರೋ ಅಪಾರ್ಥಗಳನ್ನೆಲ್ಲ ಕ್ರಿಯೇಟ್ ಮಾಡಿದಾಗುತ್ತೆ. ನೋಡು, ಹೊರಗಿನ ಜನ ನನ್ನ ನೋಡ್ತಾರೆ ಅನ್ನೋ ಭಯಕ್ಕಿಂತ ಈ ಮನೆಯಲ್ಲಿ, ಅದರಲ್ಲೂ ತನ್ನೂರು ನನ್ನ ನೋಡ್ತಾರೆ ಅನ್ನೋ ಭಯನೇ ಜಾಸ್ತಿ ಆಗಿದೆ. ಚಾನು, ನೀನು ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದೆಯಾ? ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡ್ಸ್ಕೊಬೇಡ, ನಾನು ನೋಡ್ಕೋತೀನಿ. ನೀ ಆರಾಮಾಗಿರು. ಮೊದಲು ನೀನು ಈ ಫೋನ್ ತಗೋ. ಅಯ್ಯೋ, ಯಾಕೋ ಇದೆಲ್ಲ ಬೇಡ ವಿಶ್ವ, ನಮ್ಗೆ ತುಂಬಾ ಮುಜುಗರ ಆಗುತ್ತೆ. ಚಾನು, ನಾವಿಬ್ರು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂದರೆ ಈ ಫೋನ್ ಬೇಕೇ ಬೇಕು. ದಯವಿಟ್ಟು ತಗೋ ಚಾನು, ತಗೋ. ಆಮೇಲೆ ನೀನು ತನು ಬಗ್ಗೆ ಏನೂ ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಈಗ ಟೈಮ್ ಆಯಿತು, ನೀನು ಹೋಗಿ ಮಲ್ಕೊ, ನಾನು ಮಲಗ್ತೀನಿ. ನೀನು ಸತ್ರು ನಾನು ಕೊಳ್ಳಿ ಇಡಕ್ಕೆ ಬರಲ್ಲ. ಇನ್ಮೇಲೆ ನೀವಿಬ್ರು ನನ್ನ ಮನೆ ಹತ್ರ ಬರಂಗಿಲ್ಲ, ನನ್ನ ಹೆಂಡತಿನ ಮಾತಾಡ್ಸಂಗಿಲ್ಲ, ನನ್ನ ಮಗನ್ನ ಮಾತಾಡ್ಸಂಗಿಲ್ಲ. Ah.
ಏನಿಲ್ಲಪ್ಪ, ಊಟ ಮಾಡು. ನೀವು ಬಾಯಿ ಮಾತು ಏನು ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನಿಮ್ಮನ್ನ ನೋಡಿದ್ರೆ ಗೊತ್ತಾಯ್ತೈತೆ ನೀವೇನೋ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ. ಏನತ್ತೆ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ನೀವು ಊಟ ಮಾಡಿ. ಲಕ್ಷ್ಮಿ, ಯಾಕೆ ಊಟ ಮಾಡೋ ತಟ್ಟೆ ಮುಂದಿಟ್ಕೊಂಡು ಹಿಂಗೆ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಅದೇ ರೀ, ಸಂತು ಬಂದು ಚೆಕ್ ಕೊಟ್ಬಿಟ್ಟು ಹೋದ್ನಲ್ಲ, ಆಗ ಇನ್ಮೇಲೆ ನನಗೂ ನಿಮಗೂ ಯಾವುದೂ ಸಂಬಂಧ ಇಲ್ಲ, ನಾನು ನಿಮ್ಮನೆಗೆ ಬರಲ್ಲ, ನೀವು ನಮ್ಮನೆಗೆ ಬರಬೇಡಿ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅವನ ಮಾತನ್ನ ನಿನ್ನ ತಲೆಗೆ ಹಾಕೊಂಡು ಯೋಚನೆ ಮಾಡ್ತಿದ್ಯಾ? ಅವ್ನು ನೀನು ನೆನ್ನೆ ಮೊನ್ನೆಯಿಂದ ನಾನು ನೋಡ್ತಾ ಇದೆಯಾ? ನೋಡು, ಅವನ ಮಾತನ್ನೆಲ್ಲ ಅಷ್ಟು ಗಂಭೀರವಾಗಿ ತಗೋಬೇಡ, ಏನೂ ಆಗಲ್ಲ, ಊಟ ಮಾಡು. ಹಾಗಲ್ಲ ರೀ, ಅವನು ನಮ್ಮ ಸಾವಿನ ಬಗ್ಗೆ ಎಲ್ಲ ಮಾತಾಡ್ದ, ಸತ್ರ ನಿಮ್ಮ ಮುಖ ನೋಡಕ್ ಬರಲ್ಲ ಅಂದ. ಚಿಕ್ಕ ವಯಸ್ಸಿಂದಾನು ಅವ್ನು ಹಠಮಾರಿ, ಅವ್ನು ಆಡಿರೋ ಮಾತನ್ನ ಸಾಧಿಸ್ಬಿಟ್ರೆ ನೋಡಿ, ನಮ್ಮ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನೀವು ಕೋರ್ಟಿಗೆ ಹೋದ್ರಿ. ಕೋರ್ಟ್ ಹೇಳಿರೋ ಹಾಗೆ ಸ್ವಲ್ಪ ಹಣನೂ ತಗೊಂಬಂದು ಕೊಟ್ಟಿದ್ದಾನೆ ನೋಡಿ. ಅವರು ನಮ್ಗೆ ಎಷ್ಟಾದರೂ ಕಷ್ಟ ಕೊಡಲಿ, ನಮ್ಮ ಮನ್ಸಿಗೆ ಎಷ್ಟಾದರೂ ಬೇಜಾರು ಮಾಡಲಿ, ನಾವು ಮಾತ್ರ ಅವ್ರಿಗೆ ಕಷ್ಟ ಕೊಡೋದು ಬೇಡ ರೀ. ಈ ಹಣನ ಅವನಿಗೆ ವಾಪಸ್ ಕೊಟ್ಬಿಡ್ರಿ.